8th ಸ್ಟ್ಯಾಂಡರ್ಡ್ ಫಸ್ಟ್ ಚಾಪ್ಟರ್ ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ಯಾವುದು ಅಂದರೆ ಸಿಂಥೆಟಿಕ್ ಫೈಬರ್ಸ್ and plastics. Okay, synthetic fibers and plastics. Okay na? And ನಾವು ಈ ಫೈಬರ್ಸ್ ಅನ್ನೋದನ್ನ ನಾವು ಫ್ಯಾಬ್ರಿಕ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಓಕೆನಾ, ಈ ಫ್ಯಾಬ್ರಿಕ್ಸ್ ಅನ್ನೋದು ನಾವು ಡೈಲಿ ವೇರಲ್ಲಿ ನಾವು ಬಟ್ಟೆ ನಾವು ತೊಡಗ್ತೀವಿ ಅಲ್ವಾ. ಸೊ ನಾವು ಏನು ಕ್ಲಾತ್ಸ್ನ ನಾವು ಹಾಕ್ಕೊಳ್ತೀವೋ ಅದೆಲ್ಲನೂ ನಾವು ಈ ಫೈಬರ್ಸ್ ಇಂದ ನಾವು ಮಾಡ್ತೀವಿ. ಓಕೆನಾ, ಸೊ ಈ ಫೈಬರ್ಸ್ ಅಲ್ಲಿ ಸಹ ಸಿಂಥೆಟಿಕ್ ಫೈಬರ್ಸ್ ಅಂತ ಇದೆ, ಓಕೆ, ನ್ಯಾಚುರಲ್ ಫೈಬರ್ಸ್ ಅಂತಾನೂ ಇದೆ. ಓಕೆನಾ, ಸೊ ಈ ನಾವು ಇದು ಹಾಕ್ಕೊಳ್ತೀವೋ ಬಟ್ಟೆ ಎಲ್ಲ ಫುಲ್ ಇದನ್ನೆಲ್ಲ ನಾವು ಫೈಬರ್ಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಬಟ್ಟೆ ಅಂತಾನೆ ಅಲ್ಲ, ನಾವು ಕಾಮನ್ಲಿ ಯೂಸ್ ಮಾಡೋದು. ಓಕೆನಾ, ಆ್ಯಂಡ್ ಫೈಬರ್ಸ್ ಆರ್ ಮೇಡ್ ಫ್ರಮ್ ಓಕೆ ಫ್ಯಾಬ್ರಿಕ್ಸ್ ಮೀನ್ಸ್ ಬಟ್ಟೆಗಳು. ಓಕೆನಾ, ಫ್ಯಾಬ್ರಿಕ್ಸ್ ನಾವು ಯೂಸ್ ಮಾಡ್ತೀವಿ ಅಲ್ವಾ, ಕ್ಲಾತ್ಸ್ ಏನು ಕ್ಲಾತ್ಸ್ ಯೂಸ್ ಮಾಡ್ತೀವೋ ಸೊ ಆ ಕ್ಲಾತ್ಸ್ನ ನಾವು ಫ್ಯಾಬ್ರಿಕ್ಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಆ ಫ್ಯಾಬ್ರಿಕ್ಸ್ನ ನಾವು ಏನು ಯೂಸ್ ಮಾಡ್ತೀವೋ ಅದನ್ನೆಲ್ಲನೂ ಈ ಫೈಬರ್ಸ್ ಇಂದ ಯೂಸ್ ಮಾಡ್ತೀವಿ. ಫ್ಯಾಬ್ರಿಕ್ಸ್ ಏನು ಯೂಸ್ ಮಾಡ್ತೀವೋ ನಾವು ಅದನ್ನ ಎಲ್ಲಿಂದ, ಓಕೆ, ಕ್ಲಾತ್ಸ್ ಏನೇನು ಯೂಸ್ ಮಾಡ್ತೀವೋ ನಾವು ಅದನ್ನೆಲ್ಲ ಫ್ಯಾಬ್ರಿಕ್ಸ್ ಅಂತ ಹೇಳ್ತೀವಿ. ಓಕೆನಾ, ಫ್ಯಾಬ್ರಿಕ್ಸ್ ಕ್ಲಾತ್ಸ್ ಏನು ಯೂಸ್ ಮಾಡ್ತೀವೋ ನಾವು ಅದನ್ನ ಫ್ಯಾಬ್ರಿಕ್ಸ್ ಅಂತ ಹೇಳ್ತೀವಿ. ಈ ಫ್ಯಾಬ್ರಿಕ್ಸ್ ಅನ್ನೋದು ಎಲ್ಲಿಂದ ಒಬ್ಟೈನ್ ಆಗುತ್ತೆ ಅಂದ್ರೆ ಫೈಬರ್ಸ್ ಇಂದ ಒಬ್ಟೈನ್ ಆಗುತ್ತೆ. ಓಕೆನಾ, ಸೊ ಈ ಫೈಬರ್ಸ್ ಅನ್ನೋದು ನ್ಯಾಚುರಲ್ ಆಗಿ ಇರುತ್ತೆ, ಸಿಂಥೆಟಿಕ್ ಫೈಬರ್ಸ್ ಸಹ ಆಗಿರುತ್ತೆ. ಓಕೆ, ದೀಸ್ ಆರ್ ನ್ಯಾಚುರಲ್ ಆಗಿ ಇರುತ್ತೆ ಅಂಡ್ ಸಿಂಥೆಟಿಕ್ ಆಗಿ ಸಹ ಇರುತ್ತೆ. ಓಕೆ, ಸೊ fibers are also used for making large variety of household articles. So ಈ fibers ಅನ್ನೋದನ್ನ large number of household ಆರ್ಟಿಕಲ್ಸ್ ಆಗಿ ಸಹ ನಾವು ಯೂಸ್ ಮಾಡ್ತೀವಿ ಈ ಫೈಬರ್ಸ್ನ. ಓಕೆನಾ, ಈ ಫೈಬರ್ಸ್ ಇಂದ ಏನ್ ಮಾಡಿರ್ತೀವೋ ನಾವು ಅದನ್ನ. ಸೊ ಸಮ್ ಕಾಮನ್ ಆರ್ಟಿಕಲ್ಸ್, ಓಕೆ, ಯಾವ್ಯಾವು ನಾವು ಯೂಸ್ ಮಾಡ್ತೀವೋ, ಓಕೆ, ಮೇಡ್ ಫ್ರಮ್ ಫೈಬರ್ಸ್. ಓಕೆ, ದಿಸ್ ಫೈಬರ್ಸ್ ಇಂದ ನಾವು ಯೂಸ್ ಮಾಡಿರೋ ಈ ಫ್ಯಾಬ್ರಿಕ್ಸ್, ಓಕೆ, ಯಾವ್ಯಾವ ಆರ್ಟಿಕಲ್ಸ್ನ ನಾವು ಯೂಸ್ ಮಾಡ್ತೀವಿ ಆ್ಯಂಡ್ ಅವಕ್ಕೂ ಫ್ಯಾಬ್ರಿಕ್ಸ್ ಏನು ಯೂಸ್ ಮಾಡ್ತೀವೋ ನಾವು ಅವು ನ್ಯಾಚುರಲ್ ಸಿಂಥೆಟಿಕ್ ಅಂತ ನಾವು ಕೆಲವೊಂದು, ಓಕೆ, ನಾವು ಡೈಲಿ ಯೂಸಲ್ಲಿ ಮಾಡೋ, ಓಕೆ, ಡೈಲಿ ಯೂಸಲ್ಲಿ ಮತ್ತು ನಮ್ಮ ಮನೆಗಳಲ್ಲಿರೋ ಕೆಲವೊಂದು ಲಿಸ್ಟ್ನ, ಓಕೆ, ಆರ್ಟಿಕಲ್ಸ್ನ ಲಿಸ್ಟ್ನ ನಾವು ಬರೆದು ಅದನ್ನ ನ್ಯಾಚುರಲ್ ಸಿಂಥೆಟಿಕ್ ಅಂತ ನಾವು ಎಕ್ಸಾಂಪಲ್ ಸಹ ಬರೆಯೋಣ. ಓಕೆನಾ, ಸೊ ಟೇಬಲ್, ಸೀರಿಯಲ್ ನಂಬರ್, ನೇಮ್ ಆಫ್ ಆರ್ಟಿಕಲ್, ಇಲ್ಲಿ ಟೈಪ್ಸ್ ಆಫ್ ಫೈಬರ್ಸ್, ಓಕೆ. ಸೊ ಫಸ್ಟ್ ಒನ್ ನಾವು ತಗೊಂಡ್ರೆ ಕಾಟನ್ ಕ್ಲೋತ್ಸ್ ಅಂತ ತಗೊಳ್ಳೋಣ. ಕಾಟನ್ ಕ್ಲಾತ್ಸ್, ಓಕೆ. ಸೊ ಈ ಕಾಟನ್ ಕ್ಲಾತ್ಸ್ ಅನ್ನೋದು ನ್ಯಾಚುರಲ್ ಫೈಬರ್ಸ್. ಓಕೆ, ದೀಸ್ ಆರ್ ನ್ಯಾಚುರಲ್ ಫೈಬರ್ಸ್. ಓಕೆ, ಸೊ ಸೆಕೆಂಡ್ ಒನ್ ಉಲ್ಲನ್ ಸ್ವೆಟರ್. ಓಕೆ, ಉಲ್ಲನ್ ಸ್ವೆಟರ್. ಸೊ ಈ ಉಲ್ಲನ್ ಸ್ವೆಟರ್ನ ನಾವು ನ್ಯಾಚುರಲ್ ಫೈಬರ್ಸ್ ಇಂದ ಮಾಡ್ತಾರೆ. ಓಕೆ, ನ್ಯಾಚುರಲ್ ಫೈಬರ್ಸ್ ಇಂದ ಮಾಡ್ತಾರೆ. ಓಕೆ, ಅಂಡ್ ಥರ್ಡ್ ಒನ್ ಇಸ್ ನೈಲಾನ್ ಸ್ಯಾರೀಸ್. ನೀವು ನೈಲಾನ್ ಸ್ಯಾರಿ ಅಂತ ಎಲ್ಲಾದ್ರೂ ಕೇಳಿರ್ತೀರಾ. ಓಕೆ, ನಿಮ್ಮ, ಓಕೆ, ಪೇರೆಂಟ್ಸ್ ಇದ್ರೆ, ನಿಮ್ಮ ಮದರ್ ಇದ್ರೆ ನಿಮ್ಮ ಮದರ್ನ ಕೇಳಿ. ಓಕೆ, ಈ ನೈಲಾನ್ ಅನ್ನೋದು ಏನು ಅಂತ ಹೇಳಿ. ಓಕೆ, ಈ ನೈಲಾನ್ ನಾವು ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ತೀವಿ. ಓಕೆ, ಅವ್ರ ಹತ್ರ ನೈಲಾನ್ ತರ ಯಾವ್ದಾದ್ರು ಸ್ಯಾರಿ ಇದೆಯಾ, ಓಕೆ, ನೀವು ಕೆಲವೊಂದು, ಓಕೆ, ಈ ಫೈಬರ್ಸ್ ಅನ್ನೋದನ್ನ ಕಲೆಕ್ಟ್ ಮಾಡಿ. ಓಕೆನಾ, ಕ್ಲಾತ್ಸ್ ಅಲ್ಲಿ ನೀವು ಒಂದೊಂದು ಟೈಪ್ ಆಫ್ ಒಂದೊಂದು ಕ್ಲಾತ್ಸ್ ಇಂದ ಒಂದೊಂದು ಪೀಸಸ್ನ ತಗೊಳ್ಳಿ. ಓಕೆನಾ, ಸೊ ಅದನ್ನ ಡಿಫ್ರೆಂಟ್ಸ್ ಆಗಿ ನೀವು ಡಿಫ್ರೆಂಟ್ ನೋಡಿ. ಓಕೆ, ಒಂದು ಕ್ಲಾತ್ ಕಾಟನ್ ಇಲ್ಲಿದ್ರೆ ಅದ್ರ ಫೈಬರ್, ಓಕೆ, ಯಾವ ರೀತಿ ಇರುತ್ತೆ, ಅದ್ರ ಫ್ಯಾಬ್ರಿಕ್ ಯಾವ ರೀತಿ ಇರುತ್ತೆ
ಆ್ಯಂಡ್ ಒಂದು ಉಲ್ಲನ್ದು ತಗೊಂಡ್ರೆ ನಾವು ಅದರದ್ದು ಫ್ಯಾಬ್ರಿಕ್ ಯಾವ ರೀತಿ ಇರುತ್ತೆ, ನೈಲಾನ್ದು ತಗೊಂಡ್ರೆ ಅದರದ್ದು ಫ್ಯಾಬ್ರಿಕ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡಿ, ಓಕೆನಾ. ಆ್ಯಂಡ್ ಇದು ನೈಲಾನ್ ಸ್ಯಾರಿ ಅನ್ನೋದು ನಮಗೆ ಆರ್ಟಿಫಿಷಿಯಲ್, ಓಕೆನಾ. ದಿಸ್ ಇಸ್ ಆರ್ಟಿಫಿಷಿಯಲ್ fabric fiber, okay na. And fourth one is woolen socks. ಈ woolen socks ಅನ್ನೋದು ನ್ಯಾಚುರಲ್, ಓಕೆ, ನ್ಯಾಚುರಲ್ ಫೈಬರ್. And fifth one is polyester skirt, okay, polyester shirt. ಓಕೆ, ಈ ಪಾಲಿಸ್ಟರ್ ಶರ್ಟ್ ಅನ್ನೋದು ಆರ್ಟಿಫಿಷಿಯಲ್. ಓಕೆ, ಸೊ ಈ ರೀತಿ ನಾನು ನಿಮಗೆ ಬರೆದಾಗ ನಿಮ್ಗೊಂದು ಡೌಟ್ ಬರ್ಬೋದು ಅಲ್ವಾ. ಸೊ ಏನು ಆ ಡೌಟ್ ಬರ್ಬೋದು, ಒಂದು ಕ್ವಶನ್ ನಿಮ್ಮಲ್ಲಿ ರೇಸ್ ಆಗ್ಬೋದು, ಏನು ಮೇಡಮ್ ಇಷ್ಟೆಲ್ಲ ನೀವು ಬರೆದ್ರೆ ಅಲ್ವಾ, ಇದರಲ್ಲಿ ನ್ಯಾಚುರಲು ಆರ್ಟಿಫಿಷಿಯಲು ಅಂತ ಹೇಗೆ ಮೇಡಮ್, ನಾವು ನ್ಯಾಚುರಲ್ ಅಂದರೆ ಏನು, ಯಾವ ರೀತಿ ನ್ಯಾಚುರಲ್ ಅಂದರೆ ಯಾವ ರೀತಿ ಬರುತ್ತೆ ನಮಗೆ, ಆ್ಯಂಡ್ ಆರ್ಟಿಫಿಷಿಯಲ್ ಅಂದರೆ ಏನು, ನೀವು ನ್ಯಾಚುರಲ್ಲು ಆರ್ಟಿಫಿಷಿಯಲು ಅಂತ ಬರ್ಕೊಂಡು ಹೋಗ್ಬಿಟ್ರಿ. ಓಕೆ, ಸೊ ನಮಗೆ ನ್ಯಾಚುರಲ್ ಅಂದರೆ ಏನು ಅಂತ ಗೊತ್ತಾಗಬೇಕು, ಆರ್ಟಿಫಿಷಿಯಲ್ ಅಂದರೆ ಏನು ಅಂತ ಗೊತ್ತಾಗಬೇಕು, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಈ ಕ್ಲಾತ್ಸ್, ಓಕೆ, ಈ ಟೇಬಲ್ ಪ್ರಕಾರ ನಮಗೆ ನೋಡಿದ್ರೆ ಕಾಟನ್ ಕ್ಲಾತ್ಸ್ ಅನ್ನೋದು ನ್ಯಾಚುರಲ್ ಆಗಿ ಫೈಬರ್ಸ್ ಇಂದ ಬರುತ್ತೆ ನಮಗೆ. ಆ್ಯಂಡ್ ವುಲ್ಲನ್ ಸ್ವೆಟರ್ಸ್ ಅನ್ನೋದು ನ್ಯಾಚುರಲ್ ಆಗಿ ಬರುತ್ತೆ. ಆ್ಯಂಡ್ ನೈಲಾನ್ ಸ್ಯಾರೀಸ್ ಅನ್ನೋದು ಆರ್ಟಿಫಿಷಿಯಲ್ ಆಗಿರುತ್ತೆ. ಆ್ಯಂಡ್ ವುಲ್ಲನ್ ಸಾಕ್ಸ್ ಅನ್ನೋದು ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ಪಾಲಿಸ್ಟರ್ ಶರ್ಟ್ ಅನ್ನೋದು ನಮಗೆ ಆರ್ಟಿಫಿಷಿಯಲ್ ಆಗಿ ಇರುತ್ತೆ. ಓಕೆ, ಸೊ ಯಾಕೆ ನಾವು ವೈ ಡಿಡ್ ಯು, ಓಕೆ, ಲೇಬಲ್ ಬೇರೆ ಬೇರೆ, ಓಕೆ, ಯಾವುದಾದ್ರು ಬೇರೆ, ಇಲ್ಲಿ 2 ಮಾತ್ರ ಇದೆ ಆರ್ಟಿಫಿಷಿಯಲ್ ಆಗಿ ಅಲ್ವಾ, ಇನ್ನೂ ಯಾಕೆ ಬೇರೆವೆಲ್ಲ ನೀವು ಹೇಳಬಾರ್ದು, ಇಲ್ಲಿ ಆರ್ಟಿಫಿಷಿಯಲ್ಗೆ ಎಕ್ಸಾಂಪಲ್ ಕೊಡ್ಬೋದು ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನ್ಯಾಚುರಲ್ ಫೈಬರ್ಸ್ ಅಂದರೆ ಏನು ಅಂತ ಹೇಳಿದ್ರೆ ನಾವು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ಸಲ್ಲಿ ನೋಡಿದ್ದೀವಿ ಅಲ್ವಾ. ನ್ಯಾಚುರಲ್ ಫೈಬರ್ಸ್ ಅಂದರೆ ನಮಗೆ ಕಾಟನ್ನು, ಓಕೆ, ಎಕ್ಸಾಂಪಲ್ಸ್ ಆಫ್ ಕಾಟನ್ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಆ್ಯಂಡ್ ಊಲ್ ಅನ್ನೋದು ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಆ್ಯಂಡ್ ಸಿಲ್ಕ್ ಎಕ್ಸೆಟ್ರಾ. ಓಕೆ, ಸೊ ಇವೆಲ್ಲ ನ್ಯಾಚುರಲ್ ಆಗಿ ಸಿಗುತ್ತೆ. ಅಂದರೆ ನ್ಯಾಚುರಲ್ ಆಗಿ ಅಂತ ಹೇಳಿದ್ರೆ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಇಂದ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಇಂದ ಸಿಗ್ತಿರೋದು. ಓಕೆನಾ, ನಾವೇನು ಪ್ರಿಪೇರ್ ಮಾಡ್ತಿಲ್ಲ, ಪ್ಲಾಂಟ್ಸ್ ಇಂದ ಮತ್ತೆ ಅನಿಮಲ್ಸ್ ಇಂದ ಸಿಗ್ತಿರೋದು. ಸೊ ಅದಕ್ಕೋಸ್ಕರ ನಾವು ಇದನ್ನ ನ್ಯಾಚುರಲ್ ಆಗಿ ಸಿಗ್ತಿರೋದು, ಓಕೆನಾ, ನ್ಯಾಚುರಲಿ ನಮಗೆ ಸಿಗ್ತಾ ಇರೋದು ಅಂತ ಹೇಳ್ತೀವಿ, ನ್ಯಾಚುರಲ್ ಫೈಬರ್ಸ್ ಅಂತ ಹೇಳಿ, ಓಕೆನಾ. ಬಟ್ ಇನ್ ಅದರ್ ಹ್ಯಾಂಡಲ್ಲಿ ನಮಗೆ ಬೇರೆ ಕಡೆ ನೋಡಿದ್ರೆ ಈ ಸಿಂಥೆಟಿಕ್ ಫೈಬರ್ಸ್ ಅನ್ನೋದು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅನ್ನೋರು ಮಾಡಿರೋದು, ಓಕೆನಾ. ಸೊ ದಟ್ಸ್ ವೈ ದೇರ್ ಆರ್ ಸಿಂಥೆಟಿಕ್ ಹ್ಯೂಮನ್ ಬೀಯಿಂಗ್ಸ್ ಮಾಡಿರೋದನ್ನ ನಾವು ಸಿಂಥೆಟಿಕ್, ಓಕೆನಾ, ಈ ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳ್ತೀವಿ. ಅಥವಾ ಓಕೆ, ಈ ಸಿಂಥೆಟಿಕ್ ಫೈಬರ್ಸ್ ಅಂದ್ರೆ ಆರ್ ಮೇಡ್ ಬೈ ಹ್ಯೂಮನ್ ಬೀಯಿಂಗ್ಸ್, ದಟ್ಸ್ ವೈ ದೇ ಆರ್ ಸಿಂಥೆಟಿಕ್ ಅಥವಾ ನಾ, ಓಕೆ, ಸಿಂಥೆಟಿಕ್ ಅಂತ ಹೇಳ್ತೀವಿ. ಆರ್ ಮ್ಯಾನ್ ಮೇಡ್ ಅಂತ ಹೇಳ್ತೀವಿ, ಮ್ಯಾನ್ ಮೇಡ್ ಫೈಬರ್. ಓಕೆ, ಸಿಂಥೆಟಿಕ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಇಂದ ಬರೋದು ನಮಗೆ ನ್ಯಾಚುರಲ್ ಫೈಬರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಸಿಂಥೆಟಿಕ್ ಫೈಬರ್ಸ್ ಅಂತ ಏನು ನಾವು ಹ್ಯೂಮನ್ ಬೀಯಿಂಗ್ಸ್ ಮಾಡ್ತಾರೆ ಅಲ್ವಾ, ಸೊ ಆ ಹ್ಯೂಮನ್ ಬೀಯಿಂಗ್ಸ್ ಮಾಡೋದನ್ನ ನಾವು ಸಿಂಥೆಟಿಕ್ ಫೈಬರ್ಸ್ ಅಥವಾ ಮ್ಯಾನ್ ಮೇಡ್ ಫೈಬರ್ಸ್ ಅಂತ ಹೇಳ್ತೀವಿ, ಓಕೆನಾ. ಆ್ಯಂಡ್ ವಾಟ್ ಆರ್ ಸಿಂಥೆಟಿಕ್ ಫೈಬರ್ಸ್, ಓಕೆನಾ. ಸಿಂಥೆಟಿಕ್ ಫೈಬರ್ಸ್ ಅಂದ್ರೆ ಏನು ನೆಕ್ಸ್ಟ್, ಸೊ ಜ್ಞಾಪಕ ಇಟ್ಕೊಳ್ಳಿ, ಓಕೆನಾ. ಸೊ ಈ ಟೇಬಲ್ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ಓಕೆನಾ. ಸೊ ಈ ಟೇಬಲ್ ಅನ್ನೋದು ಬರೀ ಹೆಡ್ಡಿಂಗ್ಸ್ ಮಾತ್ರ ಕೊಟ್ಟು ನಿಮಗೆ ಹೋಮ್ವರ್ಕ್ ಆಗಿ, ಓಕೆ, ಒಂದು ಆಕ್ಟಿವಿಟಿ ಆಗಿ ಕೊಟ್ಟಿದ್ದಾರೆ, ಓಕೆನಾ. ಸೊ ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ, ಓಕೆ.
ಇದನ್ನು ನೋಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ರೀತಿ ನೀವು ಪ್ರೆಸೆಂಟ್ ಮಾಡ್ಬೋದು. ಓಕೆ, ನಿಮ್ಮ ಟೀಚರ್ ಕೇಳಿದ್ರು ಈ ಆನ್ಸರ್ಸ್ನ ನೀವು ಆ ಟೇಬಲಲ್ಲಿ ಫಿಲ್ ಮಾಡ್ಕೊಳ್ಳಿ, ಓಕೆನಾ. ಸೊ ಫ್ಯಾಬ್ರಿಕ್ಸ್ ಅಂತ ನಾವು ಏನು ಯೂಸ್ ಮಾಡ್ತೀವೋ ಅಂದರೆ ಕ್ಲಾತ್ಸ್, ಓಕೆ, ಫ್ಯಾಬ್ರಿಕ್ಸ್ ಏನು ಯೂಸ್ ಮಾಡ್ತೀವೋ ಅದೆಲ್ಲನೂ ಫೈಬರ್ಸಿಂದ ಮಾಡಿರ್ತಾರೆ. ಓಕೆ, ಈ ಫೈಬರ್ಸಿಂದ ಮಾಡಿರೋ ಒಂದು ಓಕೆ ಏನು ಫ್ಯಾಬ್ರಿಕ್ಸ್ ಇರುತ್ತೋ ಅದೆಲ್ಲ ನಾವು ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಆಗಿ ನಾವು ಯೂಸ್ ಮಾಡ್ತೀವಿ. ಈ ಫೈಬರ್ಸ್ ಅಲ್ಲೇ ನ್ಯಾಚುರಲ್ ಮತ್ತೆ ಸಿಂಥೆಟಿಕ್ ಅಂತ ಇರುತ್ತೆ, ಓಕೆನಾ. ನ್ಯಾಚುರಲ್ ಫೈಬರ್ಸ್ ಅಂಡ್ ಸಿಂಥೆಟಿಕ್ ಫೈಬರ್ಸ್ ಅಂತ ಇರುತ್ತೆ. ದೀಸ್ ಆರ್ ದ ಎಕ್ಸಾಂಪಲ್ಸ್. ಓಕೆ, ಕಾಟನ್ ಕ್ಲಾತ್ಸ್, ವೂಲನ್ ಸ್ವೆಟರ್ ಆ್ಯಂಡ್ ಉಲ್ಲನ್ ಸಾಕ್ಸ್ ಅನ್ನೋವು ನ್ಯಾಚುರಲ್, ಆ್ಯಂಡ್ ನೆಕ್ಸ್ಟ್ ನೈಲಾನ್ ಸ್ಯಾರಿ, ಪಾಲಿಸ್ಟರ್ ಸ್ಕರ್ಟ್, ಓಕೆ, ಶರ್ಟ್ ಅಂತ ಇರುತ್ತೆ ಅಲ್ವಾ. ಸೊ ಈ ಎರಡು ಆರ್ಟಿಫಿಷಿಯಲ್. ನ್ಯಾಚುರಲ್ ಫೈಬರ್ಸ್ ಅಂತ ಹೇಳಿದ್ರೆ ನಮಗೆ ಕಾಟನ್ನು, ವೂಲ್, ಸಿಲ್ಕ್, ಓಕೆನಾ. ಕಾಟನ್, ವೂಲ್, ಸಿಲ್ಕ್ ಅನ್ನೋದು ನಮಗೆ ನ್ಯಾಚುರಲ್ ಫೈಬರ್ಸ್. ಯಾಕೆ ನ್ಯಾಚುರಲ್ ಫೈಬರ್ಸ್ ಅಂತ ಹೇಳ್ತೀವಿ ಅಂದರೆ ಇಟ್ ಈಸ್ ಓಕೆ ನ್ಯಾಚುರಲ್ ಫೈಬರ್ಸ್ ಅನ್ನೋವು ನಮಗೆ ಪ್ಲಾಂಟ್ಸಿಂದ ಅಥವಾ ಅನಿಮಲ್ಸಿಂದ ನಮಗೆ ಸಿಗುತ್ತೆ, ಓಕೆನಾ. ಆ್ಯಂಡ್ ಸಿಂಥೆಟಿಕ್ ಅಥವಾ ಮ್ಯಾನ್ ಮೇಡ್ ಫೈಬರ್ಸ್ ಅಂತ ಏನು ಅಂತ ಹೇಳಿದ್ರೆ ಈ ಹ್ಯೂಮನ್ ಬೀಯಿಂಗ್ಸ್ ಮಾಡಿರ್ತಾರೆ ಅಲ್ವಾ. ಸೊ ಅದನ್ನು ನಾವು ಸಿಂಥೆಟಿಕ್ ಅಥವಾ ಮ್ಯಾನ್ ಮೇಡ್ ಫೈಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಸಿಂಥೆಟಿಕ್ ಫೈಬರ್ಸ್ ಅಂದರೆ ಏನು ಅಂತ ನೋಡೋಣ. ಓಕೆ, next one is synthetic fibers. ಏನು ಈ ಸಿಂಥೆಟಿಕ್ ಫೈಬರ್ಸ್ ಅಂತ ಹೇಳಿದ್ರೆ ಓಕೆ. ಸೊ ನಾವು ಇದನ್ನ ಸಿಂಥೆಟಿಕ್ ಫೈಬರ್ಸ್ನ ಡಿಸ್ಕಸ್ ಮಾಡ್ತಕ್ಕೆ ಮುಂಚೆ ಒಂದನ್ನ ರೀಕಾಲ್ ಮಾಡ್ಕೊಳ್ಳೋಣ. ಏನು ಅಂದರೆ ನಾವು ಕತ್ತಲ್ಲಿ ಹಾಕೊಳ್ತೀವಲ್ವಾ ಸರ. ಸೊ ಆ ಸರ ಅನ್ನೋದು ಬೀಡ್ಸ್ ಎಲ್ಲ ಆಗಿರುತ್ತೆ ಅಲ್ವಾ. ಸೊ ಆ ಬೀಡ್ಸ್ನ ನಾವು ಜಾಯಿನ್ ಮಾಡೋದಕ್ಕೋಸ್ಕರ ಒಂದು ಥ್ರೆಡ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಆ ಥ್ರೆಡ್ನ ಯೂಸ್ ಮಾಡ್ತೀವಿಲ್ಲ, ಸೊ ಅದು ಸಹ ನಾವು ಮ್ಯಾನ್ ಮೇಡಿಂದ ಆಗಿರೋದು, ಓಕೆನಾ. ಸೊ ಹ್ಯೂಮನ್ ಬೀಯಿಂಗ್ಸ್ ಪ್ರಿಪೇರ್ ಮಾಡಿರೋದಕ್ಕೆ ನಾವು ಅದನ್ನ ಸಿಂಥೆಟಿಕ್ ಫೈಬರ್ ಅಂತ ಸಹ ಹೇಳ್ತೀವಿ. ದಿಸ್ ಇಸ್ ದ ಎಕ್ಸಾಂಪಲ್, ಓಕೆನಾ. ಸೊ ದ ಸಿಂಥೆಟಿಕ್ ಫೈಬರ್ಸ್ ಈಸ್ ಆಲ್ಸೋ ಎ ಚೈನ್ ಆಫ್ ಎ ಸ್ಮಾಲ್ ಯೂನಿಟ್ಸ್, ಓಕೆನಾ. ಅದು ಈ ಸಿಂಥೆಟಿಕ್ ಫೈಬರ್ ಅನ್ನೋದು ಇಟ್ ಈಸ್ ಎ ಚೈನ್ ಆಫ್ small units, okay, join it together. Each small units is actually a chemical substance, okay na. ಈ ಸಿಂಥೆಟಿಕ್ ಫೈಬರ್ಸ್ ಅನ್ನೋದು ಓಕೆ ಆಗಿದೆ ಅಲ್ವಾ, ಇಟ್ ಈಸ್ ಎ ಚೈನ್ ಆಫ್ ಅ ಸ್ಮಾಲ್ ಯೂನಿಟ್. ಸ್ಮಾಲ್ ಯೂನಿಟ್ಸ್ ಅನ್ನೋದು ಸಹ ಈ ಚೈನಲ್ಲಿ ಇರುತ್ತೆ, ಓಕೆನಾ. ಆ ಸ್ಮಾಲ್ ಯೂನಿಟ್ಸ್ನ ನಾವು ಆ್ಯಕ್ಚುಲಿ ಏನಂತ ಹೇಳ್ತೀವಿ ಅಂದರೆ ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಈ ಸ್ಮಾಲ್ ಯೂನಿಟ್ಸ್ನ ನಾವು ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಓಕೆನಾ. ಸೊ ಮೆನಿ ಸಚ್ ಸ್ಮಾಲ್ ಯೂನಿಟ್ಸ್ ಕಂಬೈನ್ ಟು ಫಾರ್ಮ್ ಎ ಲಾರ್ಜ್ ಸಿಂಗಲ್ ಯೂನಿಟ್, ಓಕೆನಾ. ಈ ಸ್ಮಾಲ್ ಯೂನಿಟ್ಸ್ ಕಂಬೈನ್ ಆಗಿ ನಮಗೆ ದೊಡ್ಡ ಯೂನಿಟ್ ಆಗಿ ಅಂದರೆ ಲಾರ್ಜ್ ಯೂನಿಟ್ ಆಗಿ ನಮಗೆ ಫಾರ್ಮ್ ಆಗುತ್ತೆ. ಸೊ ಅದನ್ನೇ ನಾವು ಪಾಲಿಮರ್ ಅಂತ ಹೇಳ್ತೀವಿ, ಓಕೆ. ಸೊ ಈ ಸ್ಮಾಲ್ ಯೂನಿಟ್ಸ್ ಕಂಬೈನ್ ಆಗಿ ನಮಗೆ ಲಾರ್ಜ್ ಯೂನಿಟ್ ಕೊಡುತ್ತೆ. ಲಾರ್ಜ್ ಯೂನಿಟ್ ಕೊಡುತ್ತೆ ನಮಗೆ. ಸೊ ಅದನ್ನ ನಾವೇನು ಹೇಳ್ತೀವಿ ಅಂದರೆ ಪಾಲಿಮರ್ ಅಂತ ಹೇಳ್ತೀವಿ, ಓಕೆ. ಅದನ್ನ ನಾವು ಪಾಲಿಮರ್ ಅಂತ ಹೇಳ್ತೀವಿ, ಓಕೆನಾ. ಸೊ ವಾಟ್ ಈಸ್ ದಿಸ್ ಪಾಲಿಮರ್ ಅಂತ ಹೇಳಿದ್ರೆ ಈ ಪಾಲಿಮರ್ ಅನ್ನೋ ವರ್ಡ್ ಎಲ್ಲಿಂದ ಬಂತು? ಓಕೆ, ಈ ವರ್ಡ್ ಅನ್ನೋದು ಓಕೆ ಎಲ್ಲಿಂದ ಬಂತು ಹೇಳಿದ್ರೆ ಕೇಮ್ ಫ್ರಮ್ ಎ 2 ಗ್ರೀಕ್ ವರ್ಡ್ಸ್ ಇಂದ ಬರುತ್ತೆ. ಇದು 2 ಗ್ರೀಕ್ ವರ್ಡ್ಸ್ ಇಂದ ಬರುತ್ತೆ. ಸೊ ಇಲ್ಲಿ ಪಾಲಿ ಅಂದ್ರೆ ಪಾಲಿ ಮೀನ್ಸ್ ಮೆನಿ ಅಂತ, ಓಕೆ, ಮೆನಿ ಅಂತ. ಪಾಲಿಮರ್ ಅನ್ನೋದು ಗ್ರೀಕ್ ವರ್ಡ್ ಇಂದ ಬರುತ್ತೆ, 2 ಗ್ರೀಕ್ ವರ್ಡ್ಸ್ ಇಂದ. ಪಾಲಿ ಅಂದ್ರೆ ನಮಗೆ ಮೆನಿ ಆ್ಯಂಡ್ ಮರ್
ಮರ್ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಪಾರ್ಟ್ ಅಥವಾ ಯೂನಿಟ್ ಅಂತ. ಓಕೆ, ಪಾರ್ಟ್ ಅಥವಾ ಯೂನಿಟ್. ಸ್ಮಾಲ್ ಯೂನಿಟ್ಸ್ ಕಂಬೈನ್ ಆಗಿ ನಮಗೆ ಲಾರ್ಜ್ ಯೂನಿಟ್ ನಮಗೆ ಫಾರ್ಮ್ ಆಗುತ್ತೆ, ಅದನ್ನೇ ಪಾಲಿಮರ್ ಅಂತ ಹೇಳ್ತೀವಿ ಅಲ್ವಾ. ಸೊ ಇಲ್ಲಿ ಈ ಯೂನಿಟ್ಸ್ನ ನಾವು ಏನು ಹೇಳ್ತೀವಿ ಅಂದರೆ ಮರ್ ಅಂತ ಹೇಳ್ತೀವಿ. ಸೊ ಗ್ರೀಕ್ ವರ್ಡಲ್ಲಿ ಇದನ್ನು ನಾವು ಪಾಲಿಮರ್ ಅಂತ ಗ್ರೀಕ್ ವರ್ಡಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಮೆನಿ ಯೂನಿಟ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈ ಮೆನಿ ಯೂನಿಟ್ಸ್, ಈ ಪಾಲಿಮರ್ ಅನ್ನೋದು ಮೇಡ್ ಅಪ್ ಆಫ್ ಮೆನಿ ರಿಪೀಟಿಂಗ್ ಯೂನಿಟ್ಸ್. ಈ ಪಾಲಿಮರ್ ಅನ್ನೋದು ಮೇಡ್ ಅಪ್ ಆಫ್ ಮೆನಿ ಯೂನಿಟ್ಸ್, ತುಂಬಾ ಯೂನಿಟ್ಸ್ ಇಂದ, ಮೆನಿ ಯೂನಿಟ್ಸ್, ಈ ತುಂಬಾ ಯೂನಿಟ್ಸ್ ಇಂದ ಈ ಪಾಲಿಮರ್ ಅನ್ನೋದನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ದಿಸ್ ಸಿಂಥೆಟಿಕ್ ಫೈಬರ್ಸ್. ಓಕೆ, ಟೈಪ್ಸ್ ಆಫ್ ಸಿಂಥೆಟಿಕ್ ಫೈಬರ್ಸ್. ಓಕೆ, ನೆಕ್ಸ್ಟ್ ಟೈಪ್ಸ್, ಯಾವ್ಯಾವ ಟೈಪ್ಸ್ ಇದೆ ಸಿಂಥೆಟಿಕ್ ಫೈಬರ್ಸ್ ಅಲ್ಲಿ ಅಂತ. ಫಸ್ಟ್ ಒನ್ ಈಸ್ ರಯಾನ್. ಫಸ್ಟ್ ಒನ್ ಇಸ್ ರಯಾನ್. ಓಕೆನಾ. ವಾಟ್ ಈಸ್ ದಿಸ್ ರಯಾನ್? ರಯಾನ್ ಅಂದ್ರೆ ಏನು, ಯಾವ್ದು ಕ್ಲಾತ್? ಎಲ್ಲಾದ್ರೂ ರಯಾನ್ ಅನ್ನೋ ವರ್ಡ್ ಕೇಳಿದೀರಾ ನೀವು? ಓಕೆ, ನಿಮ್ಮ ಪೇರೆಂಟ್ಸ್ನ ಸಹ, ನಿಮ್ಮ ಮದರ್ನ ಸಹ ಕೇಳಿ ನೋಡಿ. ಓಕೆ, ರಯಾನ್ ಅನ್ನೋದು ಫ್ಯಾಬ್ರಿಕ್. ಓಕೆನಾ, ಇದು ಫ್ಯಾಬ್ರಿಕ್. ರಯಾನ್ ಅಂತ ಎಲ್ಲಾದ್ರೂ ಕೇಳಿದೀರಾ ನೀವು ಅಂತ ಕೇಳಿ. ಓಕೆನಾ. ಸೊ ಯು ನೋ ಸಿಲ್ಕ್ ಫ್ಯಾಬ್ರಿಕ್ ಒಬ್ಟೈನ್ ಫ್ರಮ್ ಅ ಸಿಲ್ಕ್ ವಾರ್ಮ್. ಈ ಸಿಲ್ಕ್ ಫ್ಯಾಬ್ರಿಕ್ ಅನ್ನೋದು, ಓಕೆ, ಸಿಲ್ಕ್ ಅನ್ನೋದು ನಮಗೆ ಸಿಲ್ಕ್ ವಾರ್ಮ್ಸ್ ಇಂದ ಸಿಗುತ್ತೆ. ಸಿಲ್ಕ್ ವಾರ್ಮ್ಸ್. ಓಕೆ, ಸಿಲ್ಕ್ ಅನ್ನೋದು ಸಿಲ್ಕ್ ವಾರ್ಮ್ಸ್ ಇಂದ ಸಿಗುತ್ತೆ ಅಲ್ವಾ. ಸೊ ವಾಸ್ ಡಿಸ್ಕವರ್ಡ್ ಇನ್ ಚೀನಾ. ಈ ಸಿಲ್ಕ್ ಅನ್ನೋದು ಸಿಲ್ಕ್ ವರ್ಮ್ ಇಂದ ಸಿಗುತ್ತೆ ಅನ್ನೋದು ನಮಗೆ ಚೀನಾ ಇಂದ ಗೊತ್ತಾಗುತ್ತೆ. ಇಟ್ ಇಸ್ ಚೀನಾ ಇಂದ ನಮಗೆ ಗೊತ್ತಾಗುತ್ತೆ. ಓಕೆನಾ. ಚೀನಾ ಅವರು ಫಸ್ಟ್ ಕಂಡುಹಿಡಿತಾರೆ. ಓಕೆ, ಡಿಸ್ಕವರ್ಡ್ ಇನ್ ಚೀನಾ ಅಂಡ್ ಇಟ್ ವಾಸ್ ಕೆಪ್ಟ್. ಓಕೆ, ಇದನ್ನ ತುಂಬಾ ಕ್ಲೋಸ್ಲಿ ಗಾರ್ಡೆಡ್. ಓಕೆ, ಸೀಕ್ರೆಟ್ ಆಗಿ ನಮಗೆ ತುಂಬಾ ದಿನಗಳ ಕಾಲ ಈ ಸಿಲ್ಕ್ ಅನ್ನೋದು ಸಿಲ್ಕ್ ವಾರ್ಮ್ಸ್ ಇಂದ ಬರುತ್ತೆ ಅನ್ನೋದು ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಓಕೆನಾ. ಅಂಡ್ ಫ್ಯಾಬ್ರಿಕ್ ಒಬ್ಟೈನ್ ಫ್ರಮ್ ದ ಸಿಲ್ಕ್ ಫ್ಯಾಬ್ರಿಕ್ ವಾಸ್ ವೆರಿ ಕಾಸ್ಟ್ಲಿ. ಈ ಫ್ಯಾಬ್ರಿಕ್ ಏನು ಒಬ್ಟೈನ್ ಆಗಿರುತ್ತೆ, ಏನ್ ಬಟ್ಟೆ ನಾವು ಸಿಲ್ಕ್ ಇಂದ ಯೂಸ್ ಮಾಡ್ತೀವೋ ಆ ಸಿಲ್ಕ್, ಓಕೆ, ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ. ಓಕೆ, ಸೊ ಈಗ ನೀವೇ ಅಬ್ಸರ್ವ್ ಮಾಡಿರ್ಬೋದು. ಓಕೆ, ಮಾಮೂಲಿ ಕ್ಲಾತ್ಸ್ಗೆ ಅಂದ್ರೆ ಬೇರೆ ಬೇರೆ ಕ್ಲಾತ್ಸ್ಗೆನೂ ಬಟ್ ಸಿಲ್ಕ್ಗೆ ಬೇರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಕಾಸ್ಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಸಿಲ್ಕ್ ಸ್ಯಾರೀಸ್ ಅನ್ನೋದು ಮ್ಯಾರೇಜಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಆ ಮ್ಯಾರೇಜಸ್ ಅಲ್ಲಿ ಸಿಲ್ಕ್ ಸ್ಯಾರೀಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಓಕೆ ಕಾಸ್ಟ್ಲಿ ಆಗಿರುತ್ತೆ ಸಿಲ್ಕ್ ಸ್ಯಾರೀಸ್. ಅದೇ ರೀತಿನೇ ಬೇರೆ ಸ್ಯಾರಿನ ನಾವು ತಗೊಂಡ್ರೆ, ಓಕೆ, ಬೇರೆ ಫ್ಯಾಬ್ರಿಕ್ನ ತಗೊಂಡ್ರೆ ಓಕೆ ಕಮ್ಮಿ ರೇಟ್ ಆಗಿರುತ್ತೆ. ಈ ಸಿಲ್ಕ್ ಅನ್ನೋದು ಆಲ್ಮೋಸ್ಟ್ ಆಲ್ ಥೌಸಂಡ್ಸ್ ಅಲ್ಲಿ ಇರುತ್ತೆ. ಓಕೆನಾ, ಥೌಸಂಡ್ಸ್ ಅಲ್ಲಿ ಇರುತ್ತೆ. ಅದೇ ಬೇರೆ ಬೇರೆ ಓಕೆ ಜಾರ್ಜೆಟ್ ಈ ರೀತಿ ಬೇರೆ ಬೇರೆ ಇದೆಲ್ಲ ಇರುತ್ತೆ ಅಲ್ವಾ ಫ್ಯಾಬ್ರಿಕ್. ಸೊ ಆ ಫ್ಯಾಬ್ರಿಕ್ ನಾವು ಕಂಪೇರ್ ಮಾಡಿದ್ರೆ ಈ ಸಿಲ್ಕ್ ಅನ್ನೋದಕ್ಕೆ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಓಕೆ, ಸೊ ದಿಸ್ ಆರ್ ವೆರಿ ಕಾಸ್ಟ್ಲಿ. ಓಕೆನಾ. ಬಟ್ ದಿಸ್ ಬ್ಯೂಟಿಫುಲ್ ಟೆಕ್ಸ್ಚರ್ ಫ್ಯಾಸಿನೇಟ್ ಎವ್ರಿಬಡಿ. ಮೀನ್ಸ್ ಈ ಸಿಲ್ಕ್ ಅನ್ನೋದು ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರ ಟೆಕ್ಸ್ಚರ್, ಅದರ ಸಿಲ್ಕಿ, ಓಕೆ, ಸಿಲ್ಕ್ ಆಗಿರೋದಕ್ಕೆ, ಆ ಸಿಲ್ಕಿನೆಸ್ಗೆ. ಓಕೆನಾ. ಸೊ ಈಗ ನಮಗೆ ಲೈಟ್ ಅನ್ನೋದು ಸಿಲ್ಕ್ ಮೇಲೆ ಬಿದ್ದಾಗ ಅದು ಕಲರ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ. ಕಲರ್ಸ್ ಅನ್ನೋದು ನಮಗೆ ಮಲ್ಟಿಪಲ್ ಕಲರ್ಸ್ ನಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಆ ಟೆಕ್ಸ್ಚರ್ ಇಂದ ನಮಗೆ ಈ ಸಿಲ್ಕ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದಕ್ಕೆ ನಾವೆಲ್ಲ ಫ್ಯಾಸಿನೇಟ್ ಆಗ್ಬಿಡ್ತೀವಿ, ಮೀನ್ಸ್ ಅಟ್ರಾಕ್ಟ್ ಆಗ್ತೀವಿ. ಓಕೆ, ಅದ್ರ ಮೇಲೆ ನಾವು ಫ್ಯಾಷನ್ ಅನ್ನೋದನ್ನ ನಮಗೆ ಬೇಕು ಅಂತ ನಮಗೆ ಅನ್ಸುತ್ತೆ. ಓಕೆನಾ. ಸೊ ಆ ರೀತಿ ನಮಗೆ ಇದರ ಟೆಕ್ಸ್ಚರ್ ಅನ್ನೋದು ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ಸೊ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಈ ಸಿಲ್ಕ್ ಅನ್ನೋದು ಇರುತ್ತೆ. ಓಕೆನಾ. ಅಂಡ್ ತುಂಬಾ ಅಟೆಂಪ್ಟ್ಸ್ ಅನ್ನೋದು ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಈ ಸಿಲ್ಕ್ ಅನ್ನೋದಕ್ಕೆ ತುಂಬಾ ಅಟೆಂಪ್ಟ್ಸ್ ಅನ್ನೋದನ್ನ ಮಾಡ್ತಾರೆ. ಯಾಕೆ ಅಟೆಂಪ್ಟ್ಸ್ ಮಾಡ್ತಾರೆ ಅಂದ್ರೆ, ಮಾಮೂಲಿ ಸಿಲ್ಕ್ ಅಂದ್ರೆ ತುಂಬಾ ಕಾಸ್ಟ್ಲಿ. ಬಟ್ ಈ ಸಿಲ್ಕ್ ಅನ್ನೋದನ್ನ ಎಲ್ಲಾರು ಕೊಂಡ್ಕೊಳ್ಳೋಕೆ ಆಗಲ್ಲ ಅಲ್ವಾ. ಸೊ ಈ ಮಿಡಲ್ ಕ್ಲಾಸ್ ಅವರು ಸಹ ಇದನ್ನ ಕೊಂಡ್ಕೋಬೇಕು, ಲೋ ಕ್ಲಾಸ್ ಅವರು ಸಹ ಈ ಸಿಲ್ಕ್ ಅನ್ನೋದನ್ನ ಕೊಂಡ್ಕೊಳ್ಳೋಕೆ ಇಷ್ಟಪಡ್ಬೇಕು ಅಲ್ವಾ. ಸೊ ಇದೇ ರೀತಿ ಬಟ್ಟೆಗಳನ್ನ ಅವರು ಸಹ ಹಾಕೊಳ್ಳೋಕೆ ಇಷ್ಟಪಡ್ತಾರೆ ಅಲ್ವಾ. ಬಟ್ ಹೈ ಕಾಸ್ಟ್ಲಿಯಿಂದ ಈ ಸಿಲ್ಕ್ ಅನ್ನೋದನ್ನ ಅವರು
ಕೊಂಡ್ಕೊಳ್ಳೋಕ್ಕೆ ಆಗಲ್ಲ, ಬೈ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇದೇ ರೀತಿ ಸಿಲ್ಕ್ ಅನ್ನೋ ರೀತಿನೇ ಇರೋ ಪ್ರಾಪರ್ಟೀಸ್, ಸಿಲ್ಕ್ಗೆ ಏನು ಪ್ರಾಪರ್ಟೀಸ್ ಇರುತ್ತೋ ಅದೇ ಪ್ರಾಪರ್ಟೀಸೇ ಬೇರೆ ಕ್ಲಾತ್ಗೇನು ಇರಬೇಕು. ಓಕೆನಾ? ಇವ್ರು ಕಂಡುಹಿಡಿಯೋ ಕ್ಲಾತ್ಗೂ ಅದೇ ಪ್ರಾಪರ್ಟೀಸ್ ಇರಬೇಕು, ಬಟ್ ಕಾಸ್ಟ್ಲಿ ಅನ್ನೋದು ಕಮ್ಮಿ ಆಗಬೇಕು, ತುಂಬ ಅಂದರೆ ತುಂಬ ಚೀಪಾಗಿ ಸಿಗಬೇಕು. ಓಕೆನಾ? ಸೊ ಅದಕ್ಕೆ ಅವರು ಈ ಸಿಲ್ಕ್ ಅನ್ನೋದನ್ನ ಅವರು ಓಕೆ ಇದ್ರ ಮೇಲೆ ಅವರು ತುಂಬ ರಿಸರ್ಚಸ್ ಅನ್ನೋದು ಮಾಡ್ತಾರೆ. ಓಕೆನಾ? ಸೊ ಈ ಈ ಸಿಲ್ಕ್ ಅನ್ನೋದನ್ನ ಆರ್ಟಿಫಿಷಿಯಲಿ ಅವರು ಏನು ತಯಾರು ಮಾಡೋಕೆ ಅವರು ನೋಡ್ತಾರೆ. ಓಕೆನಾ? ಆ್ಯಂಡ್ ಎಂಡ್ ಆಫ್ 19th ಸೆಂಚುರಿಯಲ್ಲಿ, ಓಕೆ 19th ಸೆಂಚುರಿಯಲ್ಲಿ ಎಂಡಲ್ಲಿ, ಓಕೆ ಈ 19th ಸೆಂಚುರಿಯಲ್ಲಿ ನಮಗೆ ಈ ಸೈಂಟಿಸ್ಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಈ ಸಿಲ್ಕ್ ಅನ್ನೋದು ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನೋದನ್ನ ಒಬ್ಟೈನ್ ಮಾಡ್ತಾರೆ. ಓಕೆ 19th ಸೆಂಚುರಿಯಲ್ಲಿ ನಮಗೆ ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನೋದನ್ನ ನಮಗೆ ಒಬ್ಟೈನ್ ಮಾಡ್ತಾರೆ 19th ಸೆಂಚುರಿಯಲ್ಲಿ. ಓಕೆನಾ? ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇದ್ರದ್ದು ಪ್ರಾಪರ್ಟೀಸ್ ಅನ್ನೋದು ಓಕೆನಾ ಸಿಮಿಲರ್ ಆಗಿರುತ್ತೆ. ಸೊ ಪ್ರಾಪರ್ಟೀಸ್ ಆಫ್ ದಿಸ್ ಕಾಸ್ಟ್ಲಿ ಸಿಲ್ಕ್ಗೆ ಏನು ಪ್ರಾಪರ್ಟೀಸ್ ಇರುತ್ತೋ ಈ ಆರ್ಟಿಫಿಷಿಯಲ್ಗೂ ಸಹ ಪ್ರಾಪರ್ಟೀಸ್ ಅನ್ನೋದು ಓಕೆ ಪ್ರಾಪರ್ಟೀಸ್ ಸೇಮ್ ಆಗಿ ಇರುತ್ತೆ. ಓಕೆನಾ? ಸೇಮ್ ಆಗೇ ಇರುತ್ತೆ. ಈ ಸಿಲ್ಕ್ ಅನ್ನೋದು ತುಂಬಾ ಕಾಸ್ಟ್ಲಿ, ಬೇರೆಯವರು ತಗೊಳಕ್ಕೆ ಆಗಲ್ಲ, ಎಲ್ಲರೂ ತಗೊಳಕ್ಕಾಗಲ್ಲ, ಕೆಲವೊಬ್ರು ಮಾತ್ರ, ಈಗ ರಿಚ್ ಆಗಿರೋರು ಮಾತ್ರ ಈ ಸಿಲ್ಕ್ ಅನ್ನೋದು ಒಂದು ಸಿಲ್ಕ್. ಓಕೆ ಆಗ ಈ ಸಿಲ್ಕ್ ಅನ್ನೋದು ಓಕೆ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ, ಮೀನ್ಸ್ 10,000 20,000 ಅನ್ಕೊಳ್ಳೋಣ. ಓಕೆ ಸೊ ಒನ್ ಯೂಸ್ಗೆ ಹಾಕಿ ಹೋಗೋದಕ್ಕೆ ನಾವು ಓಕೆ ಈ ಸಿಲ್ಕ್ ಅನ್ನೋದನ್ನ ನಾವು ತಗೋತೀವಾ? ಇಲ್ಲ, ರೈಟ್? ಸೊ ಅದೇ ರೀತಿ ಬಟ್ ಈ ಸಿಲ್ಕ್ ಅನ್ನೋದನ್ನ ತಗೋಬೇಕು, ಇದೇ ರೀತಿ ಮೆಟೀರಿಯಲ್ನ ನಾವು ಯೂಸ್ ಮಾಡಬೇಕು ಅನ್ನೋ ಡ್ರೀಮ್ ಇರುತ್ತೆ ಎಲ್ಲರಿಗೂ, ಅಲ್ವಾ? ಸೊ ಅವ್ರಿಗೂ ಸಹ ಇಷ್ಟ ಆಗುತ್ತೆ ಈ ರೀತಿ ಸಿಲ್ಕ್ ಅನ್ನೋದು ನಾವು ಸಹ ತಗೋಬೇಕು, ಇದೇ ರೀತಿ ಸ್ಯಾರಿ ನಮ್ಮ ಹತ್ರನೂ ಇರಬೇಕು ಅಂತ. ಬಟ್ ಚೀಪಾಗಿ ಮಾತ್ರ ಇದು ಸಿಗಲ್ಲ ಈ ಸಿಲ್ಕ್ ಅನ್ನೋದು. ಓಕೆ ಸೊ ಅದಕ್ಕೆ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನೋದನ್ನ ಓಕೆ ತಯಾರು ಮಾಡ್ತಾರೆ. ಓಕೆನಾ? ಅದರ ಪ್ರಾಪರ್ಟೀಸ್ ಅನ್ನೋದು ಸಿಲ್ಕ್ಗೆ ಸೇಮ್ ಆಗಿರುತ್ತೆ. ಓಕೆನಾ? ದಟ್ಸ್ such as fibers obtained by chemical treatment of a wood pulp. ಓಕೆ ಈ ಫೈಬರ್ಸ್, ಈ ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನೋ ಫೈಬರ್ಸ್ ಓಕೆನಾ ಇಲ್ಲಿ ಒಬ್ಟೈನ್ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಇಂದ. ಓಕೆ ಕೆಮಿಕಲ್ ಟ್ರೀಟ್ಮೆಂಟ್ ಆಫ್ ವುಡ್ ಪಲ್ಪ್. ಓಕೆ ವುಡ್ ಪಲ್ಪ್ ಅಂದ್ರೆ ಗೊತ್ತಾ ನಿಮ್ಗೆ? ವುಡ್ ಪಲ್ಪ್ ಅಂದ್ರೆ ಮರದ ಸಿಪ್ಪು ಇರುತ್ತೆ ಅಲ್ವಾ? ಸೊ ಅದು ಓಕೆನಾ? ಸೊ ಈ ಮರದ ಸಿಪ್ಪು ಇರುತ್ತೆ ಅಲ್ವಾ? ಸೊ ಆ ಮರದ ಸಿಪ್ಪಿಂದ ಅವರು ಕೆಮಿಕಲ್, ಈ ಸಿಪ್ನ ಮೇಲಿರೋ ಮರದಲ್ಲಿ ಒಣಗಿರುತ್ತೆ ಅಲ್ವಾ, ಸಿಪ್ಪು ಬಂದ್ಬಿಟ್ರೆ ಒಳಗಡೆ ನಮ್ಗೆ ಓಕೆ ಅದನ್ನ ರಿಮೂವ್ ಮಾಡಿದ್ರೆ ಒಳಗಡೆ ನಮ್ಗೆ ವೈಟ್ ಕಲರ್ ಆಗಿರುತ್ತೆ ಅಲ್ವಾ? ಸೊ ಆ ವೈಟ್ ಕಲರ್ ಇಂದಾನೆ ಇವರು ಈ ಕೆಮಿಕಲ್ ಟ್ರೀಟ್ಮೆಂಟ್ ಇಂದ ಅವರು ಈ ವುಡ್ ಪಲ್ಪ್ ಅನ್ನೋದನ್ನ ಅವರು ಓಕೆ ಈ ಕೆಮಿಕಲ್ ಟ್ರೀಟ್ಮೆಂಟ್ ನ ಯೂಸ್ ಮಾಡಿಕೊಂಡು ಈ ವುಡ್ ಅನ್ನೋದ್ರ ಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ನ ಯೂಸ್ ಮಾಡಿಕೊಂಡು ನಮಗೆ ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನೋ ಫ್ಯಾಬ್ರಿಕ್ಸ್ ನ ನಮಗೆ ಕೊಡ್ತಾರೆ. ಓಕೆನಾ? ಸೊ ದಿಸ್ ಫೈಬರ್ ವಾಸ್ ಕಾಲ್ಡ್ ರಯಾನ್. ಸೊ ಆ ಆರ್ಟಿಫಿಷಿಯಲ್ ಸಿಲ್ಕ್ ನ ನಾವು ಓಕೆ ರಯಾನ್ ಅಂತ ಹೇಳ್ತೀವಿ. ರಯಾನ್ ಅಂದ್ರೆ ಆರ್ಟಿಫಿಷಿಯಲ್ ಸಿಲ್ಕ್. ಓಕೆ ಆರ್ಟಿಫಿಷಿಯಲ್ ಸಿಲ್ಕ್ ಅಂದ್ರೇನೆ ರಯಾನ್ ಅಂದ್ರೇನೆ ಆರ್ಟಿಫಿಷಿಯಲ್ ಸಿಲ್ಕ್. ಓಕೆನಾ? ಸೊ ಫೈಬರ್ಸ್ ಏನು ಈ ವುಡ್ ಪಲ್ಪ್ ಇಂದ ಕೆಮಿಕಲ್ ಟ್ರೀಟ್ಮೆಂಟ್ ಆಫ್ ಎ ವುಡ್ ಪಲ್ಪ್ ಇಂದ ನಮಗೆ ಈ ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನೋದು ನಮಗೆ ಒಬ್ಟೈನ್ ಆಗುತ್ತೆ. ಓಕೆ ಸಿ ಆರ್ಟಿಫಿಷಿಯಲ್ ಸಿಲ್ಕ್ ನೇ ನಾವು ರಯಾನ್ ಅಂತ ಹೇಳ್ತೀವಿ. ಓಕೆ ಆಲ್ದೋ ದಿಸ್ ರಯಾನ್ ಇಸ್ ಒಬ್ಟೈನ್ ಫ್ರಮ್ ದ ನ್ಯಾಚುರಲ್ ಸೋರ್ಸ್. ಈ ವುಡ್ ಪಲ್ಪ್ ಅನ್ನೋದು ನಾವು ಮೇಡ್ ಅಲ್ಲ, ನಮ್ಮಿಂದ ಅಲ್ಲ ಅಲ್ವಾ ಆಗಿರೋದು. ಸೊ ಈ ವುಡ್ ಪಲ್ಪ್ ಅನ್ನೋದು ನ್ಯಾಚುರಲ್ ಸೋರ್ಸ್ ಅಲ್ವಾ ಇದು. ಸೊ ದಿಸ್ ವುಡ್ ಪಲ್ಪ್ ಇಸ್ a ನ್ಯಾಚುರಲ್ ಸೋರ್ಸ್ ಅಲ್ವಾ? ಈ ವುಡ್ ಪಲ್ಪ್ ಅನ್ನೋದು ನ್ಯಾಚುರಲ್ ಸೋರ್ಸ್. ಆದ್ರೂ ಸಹ ಇಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನೋದು ಒಬ್ಟೈನ್ ಆಗ್ತಾ ಇದೆ ಅಲ್ವಾ? ಕೆಮಿಕಲ್ ಟ್ರೀಟ್ಮೆಂಟ್ ಅನ್ನೋದನ್ನ ಮ್ಯಾನ್ಸ್ ಮಾಡ್ತಿದ್ದಾರೆ ಅಲ್ವಾ, ಹ್ಯೂಮನ್ ಬೀಯಿಂಗ್ಸ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಮ್ಯಾನ್ ಮೇಡ್ ಫೈಬರ್ ಅಂತ ಹೇಳ್ತೀವಿ. ಓಕೆ ಇಟ್ ಈಸ್ ಎ ಮ್ಯಾನ್ ಮೇಡ್ ಫೈಬರ್. ಫ್ಯಾಬ್ರಿಕ್ ಇಲ್ಲಿ ಅವರು ಯೂಸ್ ಮಾಡ್ತಿರೋದು, ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತಿರೋದು ವುಡ್ ಪಲ್ಪ್ಗೆ.
ವುಡ್ ಪಲ್ಪ್ ಅನ್ನೋದು ನಮಗೆ ನ್ಯಾಚುರಲ್ ಆಗಿ ಸಿಗ್ತಿರೋದು. ಓಕೆನಾ. ಸೊ ಆ ವುಡ್ ಪಲ್ಪ್ನ ನಾವು ಸಿಲ್ಕ್ ಆಗಿ ಆರ್ಟಿಫಿಷಿಯಲ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಹ್ಯೂಮನ್ ಬೀಯಿಂಗ್ಸ್ ಬೇಕು. ವಿತೌಟ್ ಹ್ಯೂಮನ್ ಬೀಯಿಂಗ್ಸ್ ಇಟ್ ಈಸ್ ಇಂಪಾಸಿಬಲ್ ಅಲ್ವಾ. ಸೊ ಆ ಇಂಪಾಸಿಬಲ್ ಆಗೋದಕ್ಕೋಸ್ಕರ ನಾವು ಇದನ್ನ ಏನು ಮ್ಯಾನ್ ಮೇಡ್ ಸಿಲ್ಕ್ ಅಂತ ಹೇಳ್ಬೋದು. ಓಕೆನಾ. ಮ್ಯಾನ್ ಮೇಡ್ ಫ್ಯಾಬ್ರಿಕ್ ಅಂತ ಸಹ ಹೇಳ್ಬೋದು, ಮ್ಯಾನ್ ಮೇಡ್ ಫೈಬರ್ ಅಂತ ಸಹ ಇದನ್ನ ಹೇಳ್ಬೋದು. ಓಕೆನಾ. ಸೊ ಇಟ್ ಈಸ್ ಚೀಪರ್ ದ್ಯಾನ್ ಸಿಲ್ಕ್. ಈ ಸಿಲ್ಕ್ಗೆ ಕಂಪೇರ್ ಮಾಡಿದ್ರೆ ಈ ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಚೀಪ್ ಆಗಿ ನಮಗೆ ಸಿಗುತ್ತೆ. ಓಕೆನಾ. ಈ ಕ್ಯಾನ್ ಬಿ ಉಲ್ಲನ್ ಲೈಕ್ ಎ ಸಿಲ್ಕ್ ಫೈಬರ್. ಸೊ ಇದನ್ನ ನಾವು ಹೂವನ್ ಮಾಡ್ಬೋದು, ಹೂವನ್ ಅಂತ ಹೇಳ್ತೀವಿ ಅಲ್ವಾ. ಸೊ ಆ ರೀತಿ ಸಿಲ್ಕ್ನ ನಾವು ಯಾವ ರೀತಿ ಸಿಲ್ಕ್ ಫೈಬರ್ಸ್ನ ಯಾವ ರೀತಿ ಹೂವನ್ ಮಾಡ್ತೀವೋ ಅದೇ ರೀತಿ ಈ ಆರ್ಟಿಫಿಷಿಯಲ್ ಸಿಲ್ಕ್ನ ಸಹ ಮಾಡ್ಬೋದು. ಓಕೆ. ಇಟ್ ಕ್ಯಾನ್ ಆಲ್ಸೋ ಬಿ ಡೈಡ್ ಇನ್ ಎ ವೈಡ್ ವೆರೈಟಿ ಆಫ್ ಕಲರ್ಸ್. ಈ ಸಿಲ್ಕ್ನ ಈ ಆರ್ಟಿಫಿಷಿಯಲ್ ಸಿಲ್ಕ್ ಅನ್ನೋದಕ್ಕೆ ಡೈಸ್ನ ಸಹ ಯೂಸ್ ಮಾಡಿ ನಾವು ಬೇರೆ ಬೇರೆ ಕಲರ್ಸ್ ಅನ್ನೋದನ್ನ ನಾವು ತಗೋಬಹುದು. ಓಕೆನಾ. ಅಂಡ್ ರಯಾನ್ಸ್ ಇಸ್ ಮಿಕ್ಸ್ಡ್ ವಿತ್ ಎ ಕಾಟನ್. ಈ ರಯಾನ್ಸ್ ಅನ್ನೋದನ್ನ ಕಾಟನ್ ಜೊತೆ ಮಿಕ್ಸ್ ಮಾಡಿದ್ರೆ ನಮಗೆ ಓಕೆ ಕಾಟನ್ ಜೊತೆ ಮಿಕ್ಸ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಬೆಡ್ಶೀಟ್ಸ್ ನಾವು ತಯಾರು ಮಾಡ್ಬೋದು. ಬೆಡ್ಶೀಟ್. ಓಕೆ. ರಯಾನ್ಸ್ ನಾವು ಕಾಟನ್ಸ್ ಜೊತೆ ಯೂಸ್ ಮಾಡಿ ನಾವು ಬೆಡ್ಶೀಟ್ಸ್ ನಾವು ತಯಾರು ಮಾಡ್ಕೋಬಹುದು. ಅದೇ ರೀತಿ ಈ ರಯಾನ್ಸ್ ಅನ್ನೋದನ್ನ ನಾವು ಮಿಕ್ಸ್ಡ್ ವಿತ್ ವಾಟ್ ವೂಲ್ ಜೊತೆ ಮಿಕ್ಸ್ ಮಾಡಿದ್ರೆ ಓಕೆ ವೂಲ್ ಜೊತೆ ನಾವು ಮಿಕ್ಸ್ ಮಾಡಿದ್ರೆ ಕಾರ್ಪೆಟ್ಸ್ ಅನ್ನೋದನ್ನ ತಯಾರು ಮಾಡ್ಬೋದು. ಕಾರ್ಪೆಟ್ಸ್. ಓಕೆ. ರಯಾನ್ಸ್ ಅನ್ನೋದನ್ನ ಕಾಟನ್ ಅಲ್ಲಿ ನಾವು ಯೂಸ್ ಮಾಡಿದ್ರೆ ರಯಾನ್ಸ್ ನ ಕಾಟನ್ಸ್ ಜೊತೆ ಮಿಕ್ಸ್ ಮಾಡಿ ನಾವು ಬೆಡ್ಶೀಟ್ಸ್ ನ ಒಬ್ಟೈನ್ ಮಾಡ್ಬೋದು. ಅಂಡ್ ರಯಾನ್ಸ್ ಅನ್ನೋದನ್ನ ವೂಲ್ ಜೊತೆ ನಾವು ಮಿಕ್ಸ್ ಮಾಡಿ ಕಾರ್ಪೆಟ್ಸ್ ಅನ್ನೋದನ್ನ ನಾವು ಒಬ್ಟೈನ್ ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ನಾವು ನೈಲಾನ್. ಓಕೆ. ಇಟ್ ಈಸ್ ಅ ಸೆಕೆಂಡ್ ಟೈಪ್ ಆಫ್ ಸಿಂಥೆಟಿಕ್ ಫ್ಯಾಬ್ರಿಕ್ಸ್ ಅಥವಾ ಫೈಬರ್. ಸಿಂಥೆಟಿಕ್ ಫೈಬರ್ಸ್ ಅಲ್ಲಿ ನಮಗೆ ಸೆಕೆಂಡ್, ಫಸ್ಟ್ ಒನ್ ಇಸ್ ರಯಾನ್ ಅಂಡ್ ಸೆಕೆಂಡ್ ಒನ್ ಇಸ್ ನೈಲಾನ್. ಓಕೆನಾ.